ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಮತ್ತೆ ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗದು ಯಾವಪ್ಪ ಅಂತಂದ್ರೆ ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗಲಿಕ್ಕೆ ಸಾಧ್ಯ ಅಲ್ವಾ? ಸಂವಿಧಾನದ ಬಗ್ಗೆ ಗೌರವ, ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದಾಗ ಮಾತ್ರ ಆ ಸಂವಿಧಾನದ ಶ್ರೇಷ್ಠತೆ ಅಥವಾ ಶ್ರೇಷ್ಠತೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಲಿಕ್ಕೆ ಸಾಧ್ಯ. ಈಗ ಕೆಟ್ಟವ್ರ ಕೈಯಲ್ಲಿ ಕೊಟ್ಬಿಟ್ಟು ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ, ಸಂವಿಧಾನದ ಬಗ್ಗೆ ಗೌರವ ಇಲ್ಲದವ್ರ ಕೈಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತಂದ್ರೆ ಸಂವಿಧಾನದ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡ್ತದ? ಅದಕ್ಕೆ ಸಂವಿಧಾನ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಅವ್ರ ಕೈಲಿ ಅವ್ರು ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಅದರ ಶ್ರೇಷ್ಠತೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಇವಿಷ್ಟು ನಾವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಅಂಬೇಡ್ಕರ್ ಮಾಡೋದು ಈ ಇಷ್ಟು ವಿಚಾರ ಇಟ್ಟು ಜ್ಞಾಪಕ ಮಾಡ್ಕೊಂಡು ಮಾಡೋದಕ್ಕೆ ಸಾಕಾಗ್ತದೆ. ಬಹುಶಃ ಅಂಬೇಡ್ಕರ್ ವಿಚಾರ ಇದೆಯಲ್ಲ ಯಾವಾಗಲೂ ಪ್ರಸ್ತುತ. ಅದಕ್ಕೆ ನಾವು ಸಂವಿಧಾನ ರಕ್ಷಣೆ ಮಾಡಲೇಬೇಕು. ಒಂದು ವರ್ಗ ಪ್ರಯತ್ನ ಮಾಡ್ತಾ ಇದೆ ಅದನ್ನ ದುರ್ಬಲಗೊಳಿಸಬೇಕು ಅಂತ. ನಾವು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ನಿಮಗೆ ಜ್ಞಾಪಕ ಇರಬೇಕು, ಹಿಂದೆ RSS ನ ಗೋಲ್ವಾಲ್ಕರ್ ಅಂತ ಇದ್ರು. 1940ನೇ ಇಸ್ವಿನಲ್ಲಿ ಗೋಲ್ವಾಲ್ಕರ್ ಅಂತ RSS ನ ಸರಸಂಚಾಲಕರಾಗಿದ್ರು. ಅವರು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದ ಮೇಲೆ ಆರ್ಗನೈಸರ್ ನಲ್ಲಿ ಬರೀತಾರೆ ಒಂದು ಪತ್ರಿಕೆ, ಇದರಲ್ಲಿ ಭಾರತೀಯತೆನೇ ಇಲ್ಲ. ಸಾವರ್ಕರ್ ಬರೀತಾರೆ ಇದು ನಮ್ಮ ದೇಶದ ಸಂಸ್ಕೃತಿಗೂ ಸಂವಿಧಾನಕ್ಕೂ ಅರ್ಥಾತ್ ಸಂಬಂಧ ಇಲ್ಲ ಅಂತ ಬರೀತಾರೆ. ಮತ್ತೆ ಅಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೇಗೆ ಅದು ಅದರ ಇಂಪಾರ್ಟೆನ್ಸು ಆಗ್ತದೆ, ಸಂವಿಧಾನ ಶ್ರೇಷ್ಠ ಅನ್ನೋದು ಹೆಂಗಾಗ್ತದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಈ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಸಮಾಜದಲ್ಲಿ ಇವತ್ತು ಕೂಡ ಮನುಸ್ಮೃತಿ ಪರವಾಗಿರ್ತಕ್ಕಂಥವ್ರು ಇದ್ದಾರೆ. ನಾವು ಎಚ್ಚರಿಕೆಯಾಗಿ ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅದು ಮಾಡಿದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಸಂವಿಧಾನ ಈ ತರದ ಸಂವಿಧಾನ ಇದ್ದೇ ಮುಖ್ಯಮಂತ್ರಿ ಆಗ್ತಾನೆ ಇರ್ಬೇಕು.